ನಮಸ್ತೆ. ಇವತ್ತು ನಾನು ಕಾಸರಗೋಡಿಂದ ಮಾತಾಡ್ತಿದ್ದೇನೆ. ಈ ದಿನ ವರಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ಇವತ್ತು ನಾನು ನಮ್ಮ ಮನೆಯ ಹತ್ತಿರ ಇರುವ ಶ್ರೀ ಧೂಮಾವತಿ ರಕ್ತೇಶ್ವರಿ ದೈವಕ್ಷೇತ್ರಕ್ಕೆ ಬೆಳಿಗ್ಗೆ ಬೇಗನೆ ಬಂದೆ ಆಯಿತಾ. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ಪೂಜೆ ಬೆಳಿಗ್ಗೆ ಇರ್ತದೆ, ಆದರೆ ಬೆಳಿಗ್ಗೆ ಬರೋದ್ರಲ್ಲಿ ಏನು ಚೇಂಜಸ್ ಇದೆ ಅಂತ ಯೋಚಿಸ್ತಿದ್ದೀರಾ? ಆದರೆ ನಮ್ಮ ಮನೆಯ ಹತ್ತಿರ ದೈವಸ್ಥಾನದಲ್ಲಿ ಆಗೋದಾಯ್ತಾ ಇದು. ಬೆಳಿಗ್ಗೆ ಬೇಗ ಬಂದು ಏನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ಫಸ್ಟ್ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ನಂತರ ನಾವು ಪೂಜೆಗೆ ರೆಡಿ ಮಾಡಿದ್ವಿ. ಅಮ್ಮನವರು ಸಹ ನಮಗಿಂತ ಬೇಗ ಬಂದಿದ್ದರು. ಈ ವರ್ಷದ ಪೂಜೆ 5ನೇ ವರ್ಷದ್ದು. ಪ್ರತಿ ವರ್ಷ ನಾವೇ ಹತ್ತಿರ ಮನೆಯವರು ಸೇರಿ ಪೂಜೆಗೆ ಏನೆಲ್ಲ ಬೇಕು ನಾವೇ ರೆಡಿ ಮಾಡೋದು. ಫಸ್ಟ್ ನಾವು ರೆಡಿ ಮಾಡಿದ್ದು ನೂಲು. ಇದು ವರಮಹಾಲಕ್ಷ್ಮಿ ಪೂಜೆಗೆ ಮುಖ್ಯವಾದದ್ದು ಸಹ. ಸಿಂಪಲಾಗಿ ಹೇಳೋದಾದರೆ, ಮದುವೆ ಆದವರು ಕರಿಮಣಿಗೆ ಕಟ್ತಾರೆ, ಮಕ್ಕಳು ನಾವೆಲ್ಲ ಕೈಗೆ ಕಟ್ಟೋದು. ಇದರಲ್ಲೂ ಸಹ ಕ್ರಮ ಉಂಟಾಯ್ತಾ. ಎಂತ ಗೊತ್ತಾ, ಕೈಗೆ ಕಟ್ಟಲಿಕ್ಕೆ ದೊಡ್ಡ ದಾರ ಬೇಕಲ್ಲ, ಅದಕ್ಕೆ 12 ಗಂಟು ಹಾಕಬೇಕು. ಮತ್ತು ಕರಿಮಣಿಗೆ ಚಿಕ್ಕ ಮಕ್ಕಳಿಗೆ ಆದರೆ 7 ಗಂಟು ಕಟ್ಟಿದರೂ ಕೂಡ ಸಾಕು. ಒಟ್ಟಾಗಿ ಎಲ್ಲರೂ ಸೇರಿ ಒಂದು 150 ನೂಲು ಹೀಗೆ ಕಟ್ಟಿ ಅಂತೂ ಆಯಿತು. ಮತ್ತು ನಾವು ಪ್ರಸಾದ ರೆಡಿ ಮಾಡಿದ್ವಿ. ಇದು ಸಹ ಹಾಗೆ, ವರಮಹಾಲಕ್ಷ್ಮಿ ಪೂಜೆಗೆ ಕುಂಕುಮ ಮತ್ತು ಅರಶಿನ ಮುಖ್ಯವಾದದ್ದಲ್ವ. ಇದು ಸಹ ಎಲ್ಲರೂ ಸೇರಿ ರೆಡಿ ಮಾಡಿ ಎಣಿಸಿ ಸಹ ಆಯಿತು ಎಷ್ಟಾಯಿತು ಅಂತ. ಇದೆಲ್ಲ ಮಾಡುವಾಗಲೇ 12:30 ಅಂತೂ ಕಳೀತು. ಇಷ್ಟೆಲ್ಲ ಮಾಡುವಾಗಲೇ ಅಮ್ಮನವರೆಲ್ಲ ಮಾತಾಡಲಿಕ್ಕೆ ಅಂತೂ ಶುರು ಮಾಡ್ತಿದ್ರು. ಇನ್ನು 1 ಗಂಟೆಗೆ ಭಟ್ರು ಬರ್ತಾರೆ. ನಾನು ಮನೆಯಲ್ಲಿ ಊಟ ಒಲೆಯಲ್ಲೇ ಇದೆ, ಅಂದರೆ ಅಕ್ಕಿ ಒಲೆಯಲ್ಲೇ ಇದೆ ಅಂತ. ಒಬ್ಬೊಬ್ಬರು ಜಾಗ ಖಾಲಿ ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಕೆಲಸ ಸಹ ಮುಗೀತು ಆಲ್ಮೋಸ್ಟ್. ಇನ್ನೊಬ್ಬರು ಬಾಳೆ ಎಲೆ ಕೊಯ್ಲಿಕ್ಕೆ ಇದೆ ಅಂತ ಹೋದರು. ಇನ್ನೊಬ್ಬರು ಮತ್ತೆ ಏನು ಕೆಲಸ ಇಲ್ಲಲ್ಲ ಹೆಂಗಸರ ಸೈಡಿಂದ ಅಂತೇಳಿ ಹೋದರು. ಮತ್ತು ಒಂದು ಕೆಲಸ ಬಾಕಿ ಇತ್ತು, ಅದು ಏನಂದರೆ ತೋರಣ ಕಟ್ಟಲಿಕ್ಕೆ ಮಾತ್ರ. ಅದನ್ನು ನಾವೇ ಮಾಡಿದ್ವಿ. ಇದೊಂದು ಮಾತ್ರ ಬಾಕಿ ಇದ್ದದ್ದನ್ನು ಕಂಪ್ಲೀಟ್ ಮಾಡಿ, ಇನ್ನೇನಾದರೂ ಇದ್ದರೆ ಅದ್ರ ದೊಡ್ಡ ಅಂದರೆ ಗಂಡಸರು ಮಾಡುವ ಕೆಲಸ ಇರೋದು ಅಂತ ನಾವು ಅಲ್ಲಿಂದ ಮನೆಗೆ ಹೋದ್ವಿ. ಊಟ ಮಾಡಲಿಕ್ಕೆಲ್ಲ ಇತ್ತಲ್ವ, ಹಾಗೆ ಮನೆಗೆ ಅಂತೂ ಹೋದ್ವಿ. ನೆಕ್ಸ್ಟ್ ನಾವು ರೆಡಿಯಾಗಿ ಬರಬೇಕಾದ್ರೆ ಭಟ್ರು ಬಂದು ಎಲ್ಲ ಸಿದ್ಧತೆ ಮಾಡಿದರು. ಅಮ್ಮನವರೆಲ್ಲ ಬಂದು ಪೂಜೆಗೆ ಕುಳಿತರು. ಪೂಜೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, 1 ಗಂಟೆ ಪೂಜೆ ಇರ್ತದೆ. ಪೂಜೆ ಆದ ನಂತರ ಅಮ್ಮನವರೆಲ್ಲ ಸೇರಿ ಪ್ರಸಾದ ರೆಡಿ ಮಾಡಿದರು. ನಾವಂತ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತೂ ಹೋಗಲಿಲ್ಲ, ನಾವು ಪೂಜೆ ಕೌಂಟರಲ್ಲಿ ಬ್ಯುಸಿ ಆಗಿದ್ವಿ. ಪೂಜೆ ನಂತರ ಫಲಾರದ ವ್ಯವಸ್ಥೆ ಸಹ ಇತ್ತು. ಮತ್ತು ಮುಖ್ಯವಾಗಿ ಎಂತ ಗೊತ್ತಾ, ಪೂಜೆ ಮಧ್ಯದಲ್ಲಿ ಒಬ್ಬರು ಹೊದಿಕೆ ಮಾರ್ಕೊಂಡು ಬಂದರೆ, ಅಂದರೆ ಮಂದ್ರಿ ಅಂತ ಹೇಳ್ತಾರಲ್ಲ, ಮಂದ್ರಿ ಮಾರ್ಕೊಂಡು ಬರ್ತಾಯಿದ್ರು. ಇಲ್ಲಿ ಆಗ್ತಿರೋ ಪೂಜೆನ ನೋಡಿ ತಲೆಯಲ್ಲಿದ್ದ ಮಂದ್ರಿಯನ್ನು ಕೆಳಗಿಟ್ಟು ಪೂಜೆಗೆ ಒಂದು ಚೇರ್ ಹಾಕಿ ಸಹ ಕುಳಿತರು. ಅವರ ಪುಣ್ಯನೋ ಏನು, ಪೂಜೆನೂ ಸಿಕ್ತು. ನಂತರ ಪೂಜೆ ಆದ ನಂತರ ಫಲಾರನೂ ಸಿಕ್ತು, ಮಂದ್ರಿ ಕೂಡ ಅಲ್ಲೇ ಸೇಲ್ ಆಯಿತು. ಇವತ್ತಿನ ಪೂಜೆ ಅಂತೂ ಇಲ್ಲಿಗೇ ಒಂದು ಮುಕ್ತಾಯನೇ ಆಗಿಬಿಡ್ತು. ಇದು ನಮ್ಮ ಊರಿನ ಮುಖ್ಯ ದೈವಸ್ಥಾನ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ದೈವಸ್ಥಾನದ ಬಗ್ಗೆ ಹೇಳ್ತೇನೆ ಆಯಿತಾ. ನೋಡ್ತೀರಲ್ವಾ. ಥ್ಯಾಂಕ್ ಯು.